ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಪತ್ರಕರ್ತರ ಮೇಲೆ ದಾಳಿ, ಪ್ರಜಾಪ್ರಭುತ್ವದ ಮೇಲೆ ನೇರ ದಾಳಿ, ಮಹದೇವ್ ವಡಗಾಂವ್ ಆಕ್ರೋಶ. ಆಳಂದ ಪತ್ರಕರ್ತರ ಪ್ರತಿಭಟನೆ, ರಾಜ್ಯ ಸರ್ಕಾರಕ್ಕೆ ಗಟ್ಟಿ ಎಚ್ಚರಿಕೆ. ಯಡ್ರಾಮಿ ತಾಲೂಕಿನಲ್ಲಿ ಕನ್ನಡಪ್ರಭ ವರದಿಗಾರ ಪ್ರಶಾಂತ್ ಚವ್ಹಾಣ್ ಹಾಗೂ ಅವರ ಕುಟುಂಬದ ಮೇಲೆ ನಡೆದ ಭೀಕರ ದಾಳಿಯ ವಿರುದ್ಧ ಆಳಂದ ತಾಲೂಕು ಕಚೇರಿ ಮುಂದೆ ಪತ್ರಕರ್ತರು ಗಟ್ಟಿಯಾಗಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಹಿರಿಯ ಪತ್ರಕರ್ತ ಮಹದೇವ್ ವಡಗಾಂವ್ ಆಕ್ರೋಶಭರಿತವಾಗಿ ಮಾತನಾಡಿ, ಪತ್ರಕರ್ತರ ಮೇಲಿನ ದಾಳಿ ಪ್ರಜಾಪ್ರಭುತ್ವ ಮೇಲಿನ ದಾಳಿಯಷ್ಟೇ ಗಂಭೀರ ಎಂದು ಹೇಳಿದರು. ಭ್ರಷ್ಟಾಚಾರವು ಅಕ್ರಮಗಳ ವಿರುದ್ಧ ಹೋರಾಡುವ ಕೊನೆಯ ಶಕ್ತಿ ಪತ್ರಕರ್ತ. ಅಂದರೆ ಇದು ಸತ್ಯಕ್ಕಾಗಿ ಬದುಕುವವರ ಮೇಲೇ ದಾಳಿ ನಡೆಯುತ್ತಿದೆ. ಗ್ರಾಮೀಣ ಪತ್ರಕರ್ತರ ಮನೆಗೆ ನುಗ್ಗಿ ಮಕ್ಕಳ ಮುಂದೆ ತಂದೆಯನ್ನು ದೇಹಕ್ಕೆ ಧಕ್ಕೆ ಉಂಟಾಗುವಂತೆ ಹಲ್ಲೆ ಮಾಡಿರುವುದು ಇದು ಕೇವಲ ಪ್ರಶಾಂತ್ ಚವ್ಹಾಣ್ ಮೇಲಿನ ದಾಳಿಯಲ್ಲ, ಇಡೀ ಪ್ರಜಾಪ್ರಭುತ್ವದ 4ನೇ ಸ್ತಂಭದ ಮೇಲಿನ ನೇರ ದಾಳಿ ಎಂದು ವಡಗಾಂವ್ ಆರೋಪಿಸಿದರು. ಅವರು ಮುಂದುವರಿಸಿ, ಈ ಪಶ್ಚಾತ್ತಾಪದಲ್ಲಿ ರಾಜಕೀಯ ಮತ್ತು ಭ್ರಷ್ಟ ಶಕ್ತಿಗಳ ಕೈವಾಡ ಸ್ಪಷ್ಟವಾಗಿದೆ. ಸರ್ಕಾರ ತಕ್ಷಣ ಗಂಭೀರ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ನಾಳೆ ಮತ್ತೊಬ್ಬ ಪತ್ರಕರ್ತ ಇದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎಂಬುದಾಗಿ ಎಚ್ಚರಿಕೆ ನೀಡಿದರು. ಪತ್ರಕರ್ತರ ರಕ್ಷಣೆಗೆ ವಿಶೇಷ ಕಾನೂನು ಜಾರಿ ಮಾಡುವುದು, ಗ್ರಾಮೀಣ ಪತ್ರಕರ್ತರಿಗೆ ಸರ್ಕಾರಿ ಭದ್ರತಾ ಯೋಜನೆ ಕಲ್ಪಿಸುವುದು, ತಪ್ಪಿತಸ್ಥರು ರಾಜಕಾರಣಿಯೇ, ಅಧಿಕಾರಿಯೋ, ರೌಡಿಯೋ ಯಾರೇ ಆಗಲಿ ಕಠಿಣ ಶಿಕ್ಷೆ ವಿಧಿಸುವುದು. ವಡಗಾಂವ್ ಸರ್ಕಾರವನ್ನು ಮತ್ತಷ್ಟು ಎಚ್ಚರಿಸಿ ಪತ್ರಕರ್ತರ ಧ್ವನಿಯನ್ನು ಮೌನಗೊಳಿಸಲು ನಡೆಯುತ್ತಿರುವ ಪಿತೂರಿಯನ್ನು ತಕ್ಷಣ ನಿಲ್ಲಿಸದಿದ್ದರೆ ರಾಜ್ಯದ ಎಲ್ಲಾ ಪತ್ರಕರ್ತರು ಒಗ್ಗಟ್ಟಿನಿಂದ ರಾಜ್ಯದ ಮಜಲು ಹೊಡೆಯಲಿದ್ದಾರೆ ಎಂದು ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಪ್ರತಿಭಟನೆ ಮನೆಯಲ್ಲಿ ಶಾಂತಪ್ಪ ಕೋರೆ, ರಾಜ್ಕುಮಾರ್ ಹಿರೇಮಠ್, ತೇಯಬ್ಬ ಅಲಿ ಜರ್ದಿ, ಜಗದೀಶ್ ಕೋರೆ, ಪ್ರಭುಗೌಡ ಹನುಮಂತ್ ಕುಲಕರ್ಣಿ, ಡಾಕ್ಟರ್ ಅವಿನಾಶ್, ಎಸ್ ದೇವನೂರ್, ತಾನಾಜಿ ಲವಟೆ, ಮೆಹಬೂಬ್ ತಂಗೋಳಿ, ಪ್ರೇಮ್ ರಾಥೋಡ್ ಸೇರಿದಂತೆ 40ಕ್ಕೂ ಹೆಚ್ಚು ಪತ್ರಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವಿಷಯ ಎದಕ್ಕೆ ಗೊತ್ತಾಗ್ರಿ ನಮಗೆ ಜಮೆ ಕೇಳ್ಬೇಕಷ್ಟೇ. ಮನೆ ಮುಂದೆ ಹೆಂಗ್ ಬೈದಾನ ಇಡ್ತಾನ ಅವ್ರು ಬೈದಾರ ಅಲ್ಲಿ ನುಡಿಯಾದವ್ರ ಬಳಿ ಎಲ್ಲ ಅವ್ರು ಮಾಡ್ಕೊಂಡಾರ, ವಿಡಿಯೋ ಮಾಡ್ಕೊಂಡ್ರ ಎಲ್ಲ ಮಾಡ್ಕೊಂಡ್ರಲ್ಲ. ಈ ವಿಷಯ ಗೊತ್ತಾಗ ಮಗನಿಗೆ ಕರ್ಸ್ತಾರೆ. ಒಳಗ್ ಮನ್ಯಾಗ ಒಳಗ್ ಮನ್ಯಾಗ ಮುಕ್ಕೋತೀವಿ ನಾವು. ಬ್ಯಾರೆದವ್ರಿಗೆ ಯಾರಿಗೆ ಏನನ್ನಲ್ರಿ, ನೀವು ಎಲ್ಲರೂ ನೀವು ನಮ್ಮ ಮಕ್ಕಳಂದ್ರ ಸರಿ, ನಿಮ್ಮ ಅವ್ರ ಸರಿ, ನಿಮ್ಗೆ ಯಾರಿಗೆ ಏನನ್ನಲ್ರಿ, ನಮ್ಗೆ ಅವ್ರೇ ಬೇಕಷ್ಟೇ. ನಾ ಅಷ್ಟೇ ವಿಷಯ ಹೇಳ್ತೀವಿ, ನಿಮ್ಗೆ ಯಾರಿಗೆ ಒಂದು ಮಾತಾಡಲ್ಲ. ಜೀವನ ಮಾಡ್ತೀವಿ ಹೋಗಲ್ಲ. ಮೊನ್ನೆ ಲೋಕಲ್ದಾಗ ಅಕ್ಕಿ ಹಿಡಿಸಿದ ಅಂದ್ರೇನು, ನಾವೇನು ಸತ್ಯವನ್ನು ಅಷ್ಟೇ. ನಾವು ಕೈ ಮುಗಿತೀವಿ, ನೀವು ನಮ್ಮ ತಂದೆಯವ್ರ ಸರಿ. ನಾ ಹೇಳದ್ ಕೇಳ್ರಿ, ಇವ್ರು ಏನ್ರ ಮಾಡಿದ್ರೆ ನಮ್ಮ ಹಿಂದೆ ಇದ್ರಿಲ್ಲ. ಎಲ್ಲ ನಿಮ್ಮ ಮನೆ ಬಂದು ಮುಕ್ಕೋತೀವಿ ನಾವು. ಇಲ್ಲ ನಿಮ್ ತಾಯಿ ಸರಿಗ್ರಿ. ನಾನು ಏನ್ರಿ ಏನಿಲ್ಲ ಏನೋ ತಪ್ಪಿದ್ರ ಹೇಳಮ್ರಿ, ಅಂತದ್ ಏನ್ ತಪ್ಪು ಮಾಡ್ಯಾರ ಹೇಳಮ್ರಿ. ಅಂತ ಏನ್ ತಪ್ಪು ಮಾಡ್ಯಾರ ಕರ್ಸು ನೀ ಅದು ಹೇಳಕ್ ಅವನಿಗೆ ಪ್ರಶಾಂತ ಕರ್ಸು ಮಾತಾಡ.
ನಾವು ಕಾಲು ಹೇಳ್ತೀವಿ ಏನ್ ಮಾತಾಡು ನಿಮ್ ತಾಯಿ ಸರಿಗ್ರಿ ನಾನು ನಿಮ್ ತಾಯಿ ಬೇರೆ ನಾ ಬೇರೆನು ಏನೋ ತಪ್ಪು ಮಾಡ್ಯಾರ ನಾವ್ ಹೇಳಾಗತ್ತೀವ ಏನೋ ತಪ್ಪು ಮಾಡಿದ ಕೈ ಜೋಡ್ಲಾಗತ್ತೀವಿ ಏನೋ ತಪ್ಪು ಮಾಡಿದ ಕೈ ಜೋಡ್ಲಾಗತ್ತೀವಿ ನೋಡು ಅಂದ್ರೆ ಅಮ್ಮ ಹೌದೇನು ಇಲ್ಲಪ್ಪ ನಿನ್ನೆ ದೊಡ್ಡ ಅಂತ ಗೊತ್ತಿಲ್ಲ ಅವ್ರಿಗೇನು ಅಂದಿದ್ದು ಆಡಿದವ್ರು ನೀನೇ ದೊಡ್ಡ ಇರ್ಲಿ ಬಾ ನಂಗೆ ಗೊತ್ತದ खाले नाम ले जैसे हां हां अब एक सीधे नाम आराम धावन धावन आ रे इसको रुकना तिला क्रॉस तोडी कट करून गाव कोई दे या आता हात काकी काकी ಈಗ ಕ್ಯಾನ್ಸರ್ ಫಂಕ್ಷನ್ ಮಾಡಿದ್ರಲ್ಲ ಏನ್ ಮಾಡಿ ನೀನು ಯಾರು ಮಾಡಿದ್ರು ಏನಾಗಿದೆ ನಾ ಎಲ್ಲಿ ಮಾಡಿ ನೋಡು ಅವ್ರು ಲೆಟ್ರ್ ಬರೀ ಒಮ್ಮರೇ ಅವ್ರು ಸರಿ ಅದೇ ಅಣ್ಣ ಲೆಟ್ರ್ ಈಗ ಲೆಟ್ರ್ ಯಾರ್ದು ನಾ ಸ್ವಂತ ತೊಗೊಂಡ್ಕೊಳ್ಳೋದು ನಿಲ್ಲ ಆಯ್ತು ಬೆಳಿಗ್ಗೆ ತುಂಬ ಅಲ್ಲಿ ಟೈಪ್ ಮಾಡಿರ್ತಾರೆ ಟೈಪ್ ಹೊಡ್ಸ್ಕೋಬೇಕು ನನ್ನ ಬರೀ ಅಂದ್ರೆ ನಾ ಯಾಕೆ ಬರೀಲಿ ಅದಕ್ಕೆ ನೀ ಹೇಳೋ ನಾನೇ ಬರ್ತೀಯಲ್ಲ ಏನಂತ ಹೇಳಿ
ನಾನು ಒಳಗ ನಾನು ನಿನ್ ಪರ ಏನಿ ನೀ ಹೇಳು. ನಾನು ಪರವಾಗಿಲ್ಲ ನಿನ್ ಲೆಟರ್ ಪ್ಯಾಡ್ನಾಗ ನಾ ಏನ್ ಹೇಳಿ ಹೇಳು ನೋಡಮ್. ನೀ ಏನ್ ಹೇಳ್ತಿ ಹೇಳು. ನಾ ಅದೇ ಏನ್ ಹೇಳಿ ಹೇಳು. ನೀ ಏನ್ ಬರ್ತಿ ಅದು ನೀ ಹೇಳು. ನೀ ಏನ್ ಹೇಳು ಅಂದ್ರೆ ಅದು ಏನ್ ಬರಿ ಅಂತ ಅದು ಬರ್ತೀನಿ. ನಾ ಯಾಕೆ ಹೇಳಕ್ ಹೋಗ್ಲಿರಿ? ಯಾಕೆ ಏನವ ಸತ್ಬಿಡಿದ್ದಿ ನನ್ನ ಸುಮ್ಮನೆ ನಾ ಹುಡುಕಿ ನನ್ನ ಯಾರು ನೀ ಹೇಳು. ನೀ ಏನಿಂದಿ ಯಾರು ನೀನಾ ಎದಕ್ ಸಂಬಂಧ ಹೇಳು. ಯಾರು ನೀನಾ ಎದಕ್ ಸಂಬಂಧ ಹೇಳು. ಯಾಕೆ ಒಂದು ಮೊಬೈಲ್ ಹಾಕಿಸ್ಕೋತಿ ಬಿಡು ಹೋದಷ್ಟ ಮಾಡಿ ಟೈಪ್ ಮಾಡು. ದಿನ ಒಂದು ರಿಪೋರ್ಟ್ ಕೊಡ್ತಾನ ರಂಡಿ ಮಗ. ಯಾರು ವಿಡಿಯೋ ಮಾಡು. ಮಾಡ್ತೇನೆ ಹೇಳು. ಯಾರು ಹೇಳು ವಿಡಿಯೋ ಮಾಡಿ ಮಾಡ್ತೇನೆ ಹೇಳು. ಏನಾಗಿದೆ ಹೇಳು. ನೀ ಯಾಕೆ ತಿಳಿ ಏನಾಗಿದೆ ಹೇಳು. ಅದು ಹೇಳಕ್ ಹೋಗ್ಬಿಡ. ಹೇಳ್ತೇನೆ ಏನಾಗ್ಯದ ಅದು ಹೇಳು ನನಗೆ. ಯಾಕೆ ಎದರ ಸಂಬಂಧ ಅಲ್ಲಿನೂ ಅಂಗಡಿ ಬಟ್ಟೆ ಬಂದು ಎದಕ್ ಬೈದಿಪ್ಪ ಹೇಳು. ಎದರ ಸಂಬಂಧ ಎದರ ಸಂಬಂಧ ಹೇಳಲ್ಲ. ಹೇಳು. ನಿನಗೆ ಹೇಳಕ್ ನಿನಗೆ ಏನ್ರ ಬೇಕು ನಾ ಸ್ವಂತ ನೀ ನಾ ಯಾಕೆ ಕೊಡ್ಲಿ ತೋರೋ ಬೈಕೊತ್ ಬರ್ತಾನ. ನೀನೇ ಹೊಡೆದಿದ್ದಿ ವಿಡಿಯೋ ದೋಸ್ತ ಎಲ್ಲ ವಿಡಿಯೋ ಅದ ನಮ್ಮಲ್ಲಿ. ಹಾ ಹೇಳು. ಒನ್ ಟೂನ್ ಕಾಲ್ ಕರ್ ಇಲ್ಲಿ ಬಂದು ಸಿಕ್ಕಂಗ್ ಬೈತೀನಿ.